ನಮಸ್ಕಾರ ಎಲ್ರಿಗೂ. ರಿಪೇರ್ ಮಾಡಿ ಪೇಜಲ್ಲಿ ಕಸ್ಟಮರ್ ಮೆಸೇಜ್ ಕಳಿಸಿದ್ರು, ಮೊಬೈಲ್ ಡಿಸ್ಪ್ಲೇ ಚೇಂಜ್ ಮಾಡಿದ್ರಿ ಆದರೆ ಫೇಸ್ ಐ ಡಿ ಬರ್ತಾ ಇರಲಿಲ್ಲ ಅಂತ. ಸೊ ಇನ್ನೊಂದು ಸತಿ ಡಿಸ್ಪ್ಲೇ ಚೇಂಜ್ ಮಾಡಿಸಿದ್ರೆ ಫೇಸ್ ಐ ಡಿ ಬರುತ್ತಾ ಅನ್ನೋದು ಅವ್ರ ಕ್ವಶನ್ ಇತ್ತು. ಸೊ ಅದ್ರ ಬಗ್ಗೆನೇ ಇವತ್ತಿನ ಟಾಪಿಕ್ ಇರುತ್ತೆ. ಇದು ಐಫೋನ್ 12 ಡಿಸ್ಪ್ಲೇ ಸಪ್ರೇಟ್ ಮಾಡಿದ್ದೀವಿ ನಾವು. ಡಿಸ್ಪ್ಲೇಯಲ್ಲಿ ನಿಮಗೆ ಬರೀ ಸ್ಪೀಕರ್ ಇರುತ್ತೆ, ಸ್ಪೀಕರ್ ಒಳಗಡೆ ಪ್ರಾಕ್ಸಿಮಿಟಿ ಸೆನ್ಸರ್ ಇರುತ್ತೆ, ಮೈಕ್ ಇರುತ್ತೆ ಮತ್ತು ಇಯರ್ ಪೀಸ್ ಸ್ಪೀಕರ್ ಇರುತ್ತೆ. ಆಮೇಲೆ ಇದು ಕನೆಕ್ಟಿಂಗ್ ಸ್ಟ್ರಿಪ್ ಇರುತ್ತೆ ಡಿಸ್ಪ್ಲೇದು ಮದರ್ ಬೋರ್ಡ್ಗೆ. ಬಿಟ್ಟರೆ ಡಿಸ್ಪ್ಲೇಲಿ ಏನೂ ಇರೋದಿಲ್ಲ. ಸೊ ನೀವು ಡಿಸ್ಪ್ಲೇ ಚೇಂಜ್ ಮಾಡಿದ್ರೆ ಫೇಸ್ ಐ ಡಿ ಹೋಗುತ್ತೆ ಅನ್ನೋದು ತಪ್ಪು. ಬಟ್ ಡಿಸ್ಪ್ಲೇ ತೆಗಿಬೇಕಾದ್ರೆ ನೀವು ಹಿಂಗೆ ಟೆಕ್ನಿಷಿಯನ್ ಡಿಸ್ಪ್ಲೇ ತೆಗಿಬೇಕಾದ್ರೆ ಈ ಸ್ಟ್ರಿಪ್ಪೇನ ಕಟ್ಟಾಯಿತು ಅಂದರೆ ಫೇಸ್ ಐ ಡಿ ಬರೋದಿಲ್ಲ. ಏಕೆಂದರೆ ಪ್ರಾಕ್ಸಿಮಿಟಿ ಸೆನ್ಸರ್ಗೂ ಅದಕ್ಕೂ ಲಿಂಕ್ ಇರುತ್ತೆ, ಹಂಗಾಗಿ ನಿಮಗೆ ಫೇಸ್ ಐ ಡಿ ಬರೋದಿಲ್ಲ. ಅದೊಂದು ಪ್ರಾಬಬಿಲಿಟಿ ಇರ್ಬೋದು. ಇಲ್ಲ ಅಂದರೆ ನಿಮಗೆ ಇದು ಫೇಸ್ ಐ ಡಿದು ಮೇನ್. ಇಲ್ಲಿ 3 ಏನು ಕಾಣ್ತಿದೆ ನಿಮಗೆ ತೋರಿಸ್ತಾ ಇದ್ದೀನಿ. 3 ಏನು ಕಾಣ್ತಾ ಇದೆ. ಫಸ್ಟ್ ಒನ್ ಬಂದು ಇದು ಇನ್ಫ್ರಾರೆಡ್ ಕ್ಯಾಮ್ರಾ, ಮತ್ತು ನಾರ್ಮಲ್ ಫ್ರಂಟ್ ಕ್ಯಾಮ್ರಾ, ನೀವೇನು ಸೆಲ್ಫಿ ತೆಗಿತೀರಾ ಅದು ಫ್ರಂಟ್ ಕ್ಯಾಮ್ರಾ, ಮತ್ತು ಇಲ್ಲೇನಿದೆ ಅದು ಡಾಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀರಿ. ನಿಮಗೆ ಇನ್ಫ್ರಾರೆಡ್ ಕ್ಯಾಮ್ರಾ ಬರ್ತಾ ಇಲ್ಲ ಅಂದ್ರೂ ನಿಮಗೆ ಫೇಸ್ ಐ ಡಿ ಇಶ್ಯೂ ಬರುತ್ತೆ. ಡಾಟ್ ಮ್ಯಾಟ್ರಿಕ್ಸ್ ಬರ್ತಾ ಇಲ್ಲ ಅಂದ್ರೂ ಫೇಸ್ ಐ ಡಿ ಇಶ್ಯೂ ಬರುತ್ತೆ. ಸೊ ಡಾಟ್ ಮ್ಯಾಟ್ರಿಕ್ಸ್ ನಿಮಗೆ ಫೇಸ್ ಐ ಡಿಲಿ ನಿಮ್ಮ ಫೇಸ್ಗಿಂತ ಕಣ್ಣಿನ ರೆಟಿನಾನ ಕ್ಯಾಪ್ಚರ್ ಮಾಡಿ ಫೇಸ್ ಐ ಡಿ ಓಪನ್ ಆಗೋದು, ಅದು ಡಾಟ್ ಮ್ಯಾಟ್ರಿಕ್ಸ್. ಇದು ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಇದಕ್ಕೇ ನಿಮಗೆ ವಾಟರ್ ಡ್ಯಾಮೇಜ್ ಏನಾನ ಆಯಿತು ನಿಮ್ಮ ಡಿವೈಸ್ ಅಂದರೆ 99.9% ಫೇಸ್ ಐ ಡಿ ಬರೋದಿಲ್ಲ. ಅಷ್ಟು ಸೆನ್ಸಿಟಿವ್ ಇರುತ್ತೆ. ನೀರೇನಾನ ಇದಕ್ಕೆ ತಾಕ್ತು, ಇಲ್ಲ ಮಾಯಿಶ್ಚರ್ ಕಂಟೆಂಟ್ ಏನಾನೋ ಇದಕ್ಕೆ ತಾಕ್ತು ಅಂದರೆ ಡಾಟ್ ಮ್ಯಾಟ್ರಿಕ್ಸ್ಗೆ ಫೇಸ್ ಐ ಡಿ ಬರೋದಿಲ್ಲ. ಸೊ ಫಸ್ಟ್ ವಾಟರ್ ಡ್ಯಾಮೇಜ್ ಆದರೆ ನಾವು ಏನು ಹೇಳ್ತೀವಿ ಅಂದರೆ 100% ಫೇಸ್ ಐ ಡಿ ಹೋಗಿರುತ್ತೆ ಅಂತ. ರಿಪೇರಬಲ್ಲೇ, ಅದು ರಿಪೇರ್ ಮಾಡ್ಬೋದು. ಅದೇ ತುಂಬ ದೊಡ್ಡ ಪ್ರೊಸೀಜರ್ ಇದೆ. ಆಮೇಲೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನಾವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸ್ವಲ್ಪ ಕಾಸ್ಟಿಂಗು ಜಾಸ್ತಿ ಇರುತ್ತೆ ಹಂಗಾಗಿ. ಸೊ ಡಿಸ್ಪ್ಲೇಲಿ ಇಲ್ಲಿ ಸ್ಪೀಕರ್ ಸ್ಟ್ರಿಪ್ ಏನಿರುತ್ತೆ ಅಂತ ಹೇಳಿದ್ನಲ್ಲ, ಪ್ರಾಕ್ಸಿಮಿಟಿ ಸೆನ್ಸರ್ ಇರುತ್ತೆ. ಅದೇನು ಕೆಲಸ ಮಾಡುತ್ತೆ ಅಂದರೆ ನೀವು ಹಿಂಗೆ ಫೋನ್ ಲಿಫ್ಟ್ ಮಾಡಿ ಮಾತಾಡಬೇಕಾದ್ರೆ ಬ್ಲ್ಯಾಂಕ್ ಆಗುತ್ತೆ. ಅದೇನಕ್ಕೆ ಹಂಗೆ ಮಾಡಿದ್ದಾರೆ ಅಂದರೆ ಸ್ಕಿನ್ ಏನಾನ ಟಚ್ ಆದರೆ ಡಿಸ್ಪ್ಲೇಗೆ ಮ್ಯೂಟ್ ಆಗ್ಬೋದು, ಇಲ್ಲ ಲೌಡ್ ಸ್ಪೀಕರ್ಗೆ ಹೋಗ್ಬೋದು, ಇಲ್ಲ ಕಾಲ್ ಎಂಡೂ ಆಗ್ಬೋದು. ಸೊ ಬ್ಲ್ಯಾಂಕ್ ಆದಾಗ ಅದೇನು ಡಿಟೆಕ್ಟ್ ಮಾಡೋದಿಲ್ಲ. ನೀವು ಹಿಂಗೆ ಟಚ್ ಮಾಡಿದ್ರೂ ಏನೂ ಆಗೋದಿಲ್ಲ. ಸೊ ಇದು ಸೆನ್ಸರ್ ಕೆಲಸ ಅದೇ ಇರುತ್ತೆ. ಹೀಗೆ ಕ್ಲೋಸ್ ಮಾಡಿದ್ರೆ ಬ್ಲ್ಯಾಂಕ್ ಆಗುತ್ತೆ ಸ್ಕ್ರೀನ್. ಸೊ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಮೈಕು ಕೊಟ್ಟಿರ್ತಾರೆ. ಏನಕ್ಕೆ ಅಂದರೆ ಇಲ್ಲಿ ಮೈಕ್ ಏನಿರುತ್ತೆ ಅದು ಬಂದು ನಿಮಗೆ ಫ್ರಂಟ್ ವಿಡಿಯೋ ಕಾಲ್ ಮಾಡಬೇಕಾದ್ರೆ, ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಬೇಕಾದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಪೀಕರ್ ಏನಿದೆ, ಸ್ಪೀಕರ್ ಬಂದು ಇದು ಇಯರ್ ಪೀಸ್ ಸ್ಪೀಕರ್ ಅಂತ ಹೇಳ್ತೀವಿ. ನೀವು ಮಾತಾಡಬೇಕಾದ್ರೆ ಬೇರೆಯವರು ಮಾತಾಡಿದ್ದು ನಿಮಗೆ ಇದು ಕೇಳೋದಕ್ಕೆ 12 ಸೀರೀಸಲ್ಲಿ ಇದು ಜಾಸ್ತಿ ಹೋಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಸೊ ಇದು ಫುಲ್ ಪಾರ್ಟೇ ಚೇಂಜ್ ಮಾಡಬೇಕಾಗತ್ತೆ. ಇದು 12 ಸೀರೀಸ್ದು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸಿ ಪ್ರತಿ ಶುಕ್ರವಾರ ಇದೇ ರೀತಿ ನಿಮಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀವಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಯೂಟ್ಯೂಬ್ ಚಾನಲ್ಲು ಇದೆ, ದಯವಿಟ್ಟು ಒಂದು ಸತಿ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು.